ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಮ್ಮ ಕರ್ನಾಟಕದ ಹುಡುಗ ವಿಜಯ್ ವರ್ಷಾಕ್ ಅವರು ಬೆಂಕಿ ಬೌಲಿಂಗ್ ಮಾಡಿದೆ ಅಂತ ಹೇಳಬೇಕು ಗುರು. ನಮ್ಮ ಫ್ಲಾಪ್ ರಿಪ್ಲೇಸಿ, ನಮ್ಮ RCB ತಂಡದ ನಾಯಕ ಫ್ಲಾಪ್ ರಿಪ್ಲೇಸಿ ಅವರು ಯಾವ ರೀತಿ ಬೌಲಿಂಗ್ ಮಾಡಬೇಕು, ನಿನ್ನ ಫೀಲ್ಡಿಂಗ್ ತಕ್ಕಾಗೆ ಆ ರೀತಿ ಬೌಲಿಂಗ್ ಮಾಡಬೇಕು, ಯಾವ ರೀತಿ ಬಾಲ್ ಚೇಂಜ್ ಮಾಡಬೇಕು ಅನ್ನೋ ಸ್ಟೋರನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಎಲ್ಲ ಹೇಳ್ಕೊಟ್ರು ನಮ್ಮ ಫ್ಲಾಪ್ ರಿಪ್ಲೇಸಿ ಅಂತ ಹೇಳಬೇಕು. ವಿಜಯ್ ವರ್ಷಾಕ್ ಅವರಿಗೆ ಬೆಂಕಿ ಬೌಲಿಂಗ್ ಮಾಡ್ರಿ ಅಂತ ಹೇಳಬೇಕು. ಯಾವ ರೀತಿ ಬೌಲಿಂಗ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿದಿನ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಇನ್ನೇನು IPL ಶುರು ಆಗುತ್ತೆ ಗುರು, ಬೇಗ ಸಬ್ಸ್ಕ್ರೈಬ್ ಆಗಿ IPL ಎಲ್ಲ ಅಪ್ಡೇಟ್ ಮತ್ತು ಪ್ರಾಕ್ಟೀಸ್ ಮ್ಯಾಚ್ ಬಗ್ಗೆ ಆಗಿರ್ಬೋದು ಮತ್ತು ಹೈಲೈಟ್ಸ್ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ತಿಳಿಸ್ತೀನಿ. ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋ ಒಂದು ಲೈಕ್ ಮತ್ತು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ನಿಮ್ಗೆ ಆ ವಿಜಯ್ ವರ್ಷಾಕ್ ಅವರ ಆಟ ಇಷ್ಟ ಆಯ್ತಲ್ವ ಅಂತ ಗುರು. ಇನ್ನೇನು RCB ಎಲ್ಲ ಆಟಗಾರರು ತಯಾರಿನ ಶುರು ಮಾಡ್ಕೊಂಡ್ರೆ ಬಂದಿರೋ ಆಟಗಾರರು ಅಂತ ಹೇಳಬೇಕು ಗುರು. ಇನ್ನೇನು IPL ಕೂಡ ಶುರು ಆಗುತ್ತೆ. RCB CSK ಮೊದಲನೇ ಪಂದ್ಯ ಗುರು. ನಮ್ಮ RCB ತಂಡ ಗೆಲ್ಲುತ್ತೆ, CSK ತಂಡ ಗೆಲ್ಲುತ್ತೆ ಕಾಣಿಸೋ ಕಮೆಂಟ್ ಮಾಡಿ ಗುರು. ಅದು ಬಿಟ್ಟು ಗುರು DK ಅವರು ಯಾವ ರೀತಿ ನಮ್ಮ ವಿಜಯ್ ವರ್ಷಾಕ್ ಬಗ್ಗೆ ತಡ್ರಿಸಿ ಆಡಿದ್ರು, ವಿಜಯ್ ವರ್ಷಾಕ್ ಎಷ್ಟು ವಿಕೆಟ್ ಹಾಕಿದ್ದಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಅದ್ರ ಬಗ್ಗೆ ತಿಳಿಸು ಅಂತ ಕೆಲವರು ಕಾಯ್ತಾ ಇದ್ದೀರಾ ಅಂತ ಗೊತ್ತು, ತಿಳಿಸ್ತೀನಿ ಅಂತ ಹೇಳಬೇಕು ಗುರು. ವಿಜಯ್ ವರ್ಷಾಕ್ ಅವರು ಗುರು 4 ಓವರ್ ಮಾಡಿ 4 ವಿಕೆಟ್ ಹಾಕಿದ್ದಾರೆ ಅಂತ ಹೇಳ್ಬೇಕು. ಕೇವಲ 23 ರನ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಬೆಂಕಿ ಬೌಲಿಂಗ್ ಮಾಡಿ ಅಂತ ಹೇಳಬೇಕು. DK ಅವರು ತಡ್ರಿಸಿ ಆಡಿದ್ರು ಅಂತ ಹೇಳಬೇಕು. ಕೊನೆಯವರು DK ಅವರು ಸ್ಟ್ರೈಕರ್ ಇದ್ರು ಅಂತ ಹೇಳಬೇಕು. 3 ವಿಕೆಟ್ ಕಿತ್ತಿರು ಅಂತ ಹೇಳಬೇಕು. DK ಅವರು 3 ಬಾಲ್ ಆಡಿದ್ರು ಅಷ್ಟೇ ಅಂತ ಹೇಳಬೇಕು. DK ಅವರು ಅವ್ರಿಗೆ ಔಟ್ ಆರು ಅಂತ ಹೇಳಬೇಕು. ತಡ್ರಿಸಿ ಆಡ್ಕೊಂಡು ಔಟ್ ಆರು ಅಂತ ಹೇಳಬೇಕು. ಅಲ್ಲಿಂದ ಇಲ್ಲಿಗೆ ಸ್ಲೋವರನ್ನು ಬ್ಯಾಟಿಗೆ ಬಾಲಿ ಸಿಗ್ತಿಲ್ಲ ಆ ರೀತಿ ಸ್ಕಿಲ್ನ ಉಪಯೋಗಿಸಿದ್ದಾರೆ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಫ್ಲಾಪ್ ರಿಪ್ಲೇಸಿ ಅವರಿಗೆ ಸ್ಕಿಲ್ನ ಹೇಳ್ಕೊಟ್ರು ಅಂತ ಹೇಳಬೇಕು. ಅಲ್ಲಿ ಚೇಂಜ್ ಮಾಡೋದು ಅಂತೆಲ್ಲ ಹೇಳ್ಕೊಟ್ರು ಅಂತ ಹೇಳಬೇಕು. DK ಅವರಿಗೆ ಒಂದು ವೈಡ್ ಲೈನ್ ಆಗ್ತು ಅಂತಾನೆ ಒಂದು ಬೋರ್ಡ್ ಮೇಲೆ ಒಂದು ಬೌನ್ಸ್ ಹಾಕ್ಬಿಟ್ಟು ಔಟ್ ಮಾಡಿದ್ರು ದಿನೇಶ್ ಕಾರ್ತಿಕ್ ಅವರಿಗೆ ನಮ್ಮ ವಿಜಯ್ ವರ್ಷಾಕ್ ಅಂತ ಹೇಳ್ತೀನಿ. ಇದೇ ಸ್ಕಿಲ್ನ ಅವರು RCBಗೂ ಕೂಡ ಮ್ಯಾಚಲ್ಲಿ ತಿಳಿಸ್ಲಿ ಬರ್ಸ್ಲಿ ಆಡಿಸಿ ಅಂತ ಬಯಸೋಣ ಗುರು. RCB ತಂಡದಲ್ಲಿ ಚಾನ್ಸ್ ಕೊಡಲಿ ಈ ವರ್ಷ ಅಂತ ಬಯಸೋಣ ಗುರು. ನೀವಂತರ ಕನ್ಸ ಕಮೆಂಟ್ ಮಾಡಿ ವರ್ಷ RCB ತಂಡದಲ್ಲಿ ವಿಜಯ್ ವರ್ಷಾಕ್ ಅವರಿಗೆ ಚಾನ್ಸ್ ಸಿಗುತ್ತಾ ಅಥವಾ ಬೆಂಚಲ್ಲೇ ಕಾಯ್ತಾರೆ ಅಂತ ನಂಗೆ ಅನ್ಸೋ ಪ್ರಕಾರ ಚಾನ್ಸ್ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ ವಿಜಯ್ ವರ್ಷಾಕ್ ಅವರಿಗೆ ಅಂತ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಮ್ಯಾಚ್ ಕೂಡ ಅವ್ರಿಗೆ ಚಾನ್ಸ್ ಸಿಕ್ಕಿತ್ತು, ಲಾಸ್ಟ್ ಇಯರ್ಸ್ ಅಂತ ಹೇಳ್ತೀನಿ ಗುರು. ನೀವಂತರ ಕನ್ಸ ಕಮೆಂಟ್ ಮಾಡಿ ಗುರು. ಸಿಕ್ಕಂದಷ್ಟು ಹೇಳ್ತಾಡ ಬಾಯ್, ಬಂದ ನಮಸ್ಕಾರ. ಜೈ RCB ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಸೋನ್ ಗುರು. ಈ ವರ್ಷ ಗುರು RCB.